ಇನ್ನು ಬೆಂಗಳೂರಿನಲ್ಲಿ ಮತ್ತೊಂದು ಸಿಲಿಂಡರ್ ಸ್ಫೋಟ ಪ್ರಕರಣ ನಡೆದಿದೆ. ಈ ಘಟನೆಯಲ್ಲಿ 4ವರಿಗೆ ಗಾಯಗಳಾಗಿದೆ. ಇತ್ತೀಚೆಗಷ್ಟೇ ಒಂದು ಸಿಲಿಂಡರ್ ಸ್ಫೋಟದಲ್ಲಿ ಇಡೀ ಒಂದು ಫ್ಲೋರೇ ಕಂಪ್ಲೀಟ್ ಆಗಿ ಡೆಮಾಲಿಷ್ ಆಗೋಗಿತ್ತಲ್ಲ, ಆ ರೀತಿ ಟಿ ದಾಸರಹಳ್ಳಿಯ ಚೊಕ್ಕಸಂದ್ರದಲ್ಲಿ ನಡೆದಂತಹ ಘಟನೆ ಇದು. ಸಿಲಿಂಡರ್ ಸ್ಫೋಟದಿಂದ ಮನೆಯ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿ ಆಗಿಬಿಟ್ಟಿವೆ. ಇವತ್ತು ಬೆಳಿಗ್ಗೆ 8:25ಕ್ಕೆ ನಡೆದಿರೋ ಘಟನೆ. ಒಂದು ಮಗು ಮತ್ತು 2 ಪುರುಷರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಓರ್ವ ಮಹಿಳೆಗೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳು ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ. ಐ ಥಿಂಕ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಏನೋ ಅಂತ ತೊಂದರೆ ಇಲ್ಲ. ಬಟ್ ಓರ್ವ ಮಹಿಳೆಗೆ ಮಾತ್ರ ತೀವ್ರತರವಾದ ಗಾಯ ಆಗಿದೆ. ಇತ್ತೀಚೆಗೆ ಈ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಮೊನ್ನೆ ಅಂತೂ ಇಡೀ ಒಂದು ಬಿಲ್ಡಿಂಗೇ ಹೋಯಿತು ಆಲ್ಮೋಸ್ಟ್, ಹೆಚ್ಚು ಕಡಿಮೆ ಒಂದು ಸಿಲಿಂಡರ್ ಸ್ಫೋಟದಿಂದ. ಈಗ ಇನ್ನೊಂದು ಅದೇ ರೀತಿ ಘಟನಾವಳಿಗಳು ನಡೆದಿದೆ. ಇದರಲ್ಲಿ ಒಟ್ಟು 4 ಜನರಿಗೆ ಗಾಯ ಆಗಿರ್ತಕ್ಕಂಥದ್ದು. ನೋಡಿ, ಅಲ್ಲಿ ರೈಟ್ ವಿಂಡೋದಲ್ಲಿ ನೀವು ಗಮನಿಸ್ತಾ ಇರೋದು ಹೇಗೆ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಅಂತ ನೋಡ್ತಾ ಇದ್ದೀರಾ. ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಅಕಸ್ಮಾತ್ ಕರೆಕ್ಟಾಗಿ ನೀವು ಸಿಲಿಂಡರ್ ಆಫ್ ಮಾಡದೇ ಇದ್ದರೆ ಅದು ಸ್ಮೆಲ್ ಬಂದರೂ ಗೊತ್ತಾಗಲ್ಲ. ಸೊ ಹಾಗಾಗಿ ಇಂಥ ದುರ್ಘಟನೆಗಳಾಗ್ತಾ ಇದೆ. ಸರ್, ಬೆಳಿಗ್ಗೆ ಕರೆಕ್ಟಾಗಿ 8:30 ನಾವಿಲ್ಲೇ ಪಕ್ಕದಲ್ಲೇ ಮನೆ ಇರೋದು, ಕೂತಿದ್ದ ಜೋರಾಗಿ ಸೌಂಡ್ ಬಂತು. ಬ್ಲಾಸ್ಟ್ ಅಂದರೆ ಅದು ಬಾಂಬ್ ಥರ ಸೌಂಡ್ ಬಂತು. ಆ ಸೌಂಡ್ ಬಂದ ತಕ್ಷಣ ನಾವು ಓಡ್ ಬಂದು ನೋಡಿದಾಗ ಇಲ್ಲಿ ಫ್ಯಾಮಿಲಿ ಇಬ್ಬರು ಫುಲ್ ಸುಟ್ಟೋಗಿದ್ರು, ಲೇಡಿ ಮತ್ತು ಒಂದು ಜೆಂಟ್ಸು. ಅವರು ಈ ಮನೇಲಿ 3 ಜನಕ್ಕೆ ಒಂದು ಮಗುವಿಗೆ ಇದಾಗಿದೆ. ಆಪೋಸಿಟಲ್ಲಿ ಏನಾಯಿತು, ಎಲ್ಲ ಡೋರರ್ಸು ಇದಕ್ಕೆ ಬ್ಲಾಸ್ಟ್ಗೆ ಎಲ್ಲ ಡೋರು ಇದಾಗಿದೆ. ಇಮಿಡಿಯೇಟ್ಲಿ ಪೊಲೀಸವ್ರಿಗೆ ಫೋನ್ ಮಾಡಿ, ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ಇವ್ರನ್ನ ಶಿಫ್ಟ್ ಮಾಡಬೇಕು. ಆಮೇಲೆ ಎದುರುಗಡೆ ಮನೆಯವರಿಗೆ ಗ್ಲಾಸ್ ಎಲ್ಲ ಚುಚ್ಕೊಂಡು, ಗ್ಲಾಸಸ್ ಪೀಸ್ ಎಲ್ಲ ಚುಚ್ಕೊಂಡು ಅವ್ರೊಬ್ಬರಿಗೆ ಮಾತ್ರ ಬ್ಲೀಡಿಂಗ್ ಜಾಸ್ತಿ ಬರ್ತಾಯಿತ್ತು. ಇನ್ನು ಮಿಕ್ಕಿದವ್ರಿಗೆಲ್ಲ ಬರ್ನಿಂಗ್ ಇದಾಗಿದೆ. ಮತ್ತು ಆ ಮನೆಯವ್ರು ಸ್ವಲ್ಪ ಬೆನ್ನೇಟಾಗಿದ್ದು. ಒಟ್ಟು ಒಂದು 5 ಜನಕ್ಕೆ ಏಟಾಗಿದೆ. 8:15 ಆಗಿದ್ದು. ನಾನು 8 ಮಕ್ಕಳು ಬಂದು ನೋಡಿದೆ. ಅಲ್ಲಿ ಸೌಂಡು ನಮಗೆ ಅಲ್ಲಿ ಮೇಲಕ್ಕೆ ಸೌಂಡ್ ಬಂತು. ಏನೋ ಸೌಂಡ್ ಅಂತ ಗೊತ್ತಾಗಿಲ್ಲ. ಡೌನ್ ನೋಡಿದೆ, ಯಾರು ಫೋನ್ ಮಾಡಿದೆ, ಇಲ್ಲಿ ಬಂದು ನೋಡಿದೆ ಎಲ್ಲ ಚಿಂದಿ ಬಿನ್ನೆ ಆಗಿತ್ತು. ಪಾಪ ಎಲ್ಲ ಹಾಸ್ಪಿಟ್ಲ್ ಆಂಬುಲೆನ್ಸ್ ಹಾಕಿ ಕಳಿಸ್ತಾಯಿದ್ರು. ನೋಡ್ದು ಪಾಪ ನಮ್ಮ ತಮ್ಮಂದೇ ಮನೆ ಇದು, ಬಾಡಿಗೆ ಕೊಟ್ಟಿದ್ದಾರೆ. ಎಲ್ಲ ಆಸ್ಪತ್ರೆಗೆ ಹೋಗಿದ್ದಾರೆ. ಕಂಡೀಷನ್ ಇಬ್ಬರಿಗೆ ಸೀರಿಯಸ್ ಆಗಿರಬೇಕು. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಇತ್ತೀಚೆಗೆ ಈ ಥರ ಸಿಲಿಂಡರ್ ಸ್ಫೋಟ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈಗಾಗಿರೋ ಇನ್ಸಿಡೆಂಟ್ ಇದು ಹೇಗಾಯಿತು, ಏನು ಕಾರಣ, ಮತ್ತು ಗಾಯಾಳುಗಳ ಆರೋಗ್ಯ ಈಗ ಹೇಗಿದೆ? ಈ ಘಟನೆ 8:25 ಸುಮಾರಿಗೆ ನಡೆದಿದೆ. ಮುಖ್ಯವಾಗಿ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇದ್ರು. ಆ ಮನೆಯಲ್ಲಿ ಲೀಕೇಜ್ ಆಗ್ತಾ ಇತ್ತು. ಅದರ ವಾಸನೆ ಕೂಡ ನಿಧಾನಕ್ಕೆ ಬರ್ತಾ ಇತ್ತು. ಅದನ್ನ ಸ್ಥಳೀಯರು ಹೇಳಿದ 5 ನಿಮಿಷದಲ್ಲಿ ಇದು ಸ್ಫೋಟ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಘಟನಾ ಸ್ಥಳದಲ್ಲೇ ಇದ್ದೇನೆ. ಇದೇ ಮನೆಯಲ್ಲಿ ಈ ಒಂದು ಸಿಲಿಂಡರ್ ಸ್ಫೋಟ ಆಗಿರೋದು. ಸ್ಫೋಟ ಆಗಿರುವಂತಹ ತೀವ್ರತೆಗೆ ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಆಗಿದ್ದಾವೆ. ಜೊತೆಗೆ ಡೋರು, ವಿಂಡೋ ಅದೆಲ್ಲವೂ ಕೂಡ ಪೀಸ್ ಆಗಿದೆ. ಜೊತೆಗೆ ಇದೇ ಮನೆಯ ಮುಂಭಾಗದಲ್ಲಿ ಕುಂತಹ ಒಂದು ಮಗುವಿನ ಸ್ಥಿತಿ ತುಂಬ ಕ್ರಿಟಿಕಲ್ ಇದೆ ಅಂತ ಹೇಳಲಾಗ್ತಾ ಇದೆ. ಸುಮಾರು ಆ ಮಗುಗೂ ಕೂಡ ಒಂದಿಷ್ಟು ಸುಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆ ಒಂದು ವಿಂಡೋನ ಸ್ಕ್ರೀನ್ ಬಟ್ಟೆ ಏನಿದೆಯಲ್ಲ ಅದೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಈ ಮೂಲಕವಾಗಿ ಅದರ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಈ ಮನೆಯ ಅಪೋಸಿಟ್ ಇರುವಂತಹ ಮನೆಗೂ ಕೂಡ ಆ ಸ್ಫೋಟದ ರಭಸಕ್ಕೆ ಮನೆಯ ಒಳಗಡೆ ಒಂದು 25 ವರ್ಷದ ಯುವಕ ಇದ್ದ. ಆತನಿಗೂ ಕೂಡ ಗಂಭೀರ ಗಾಯಗಳಾಗಿದ್ದಾವೆ. ಆತನ ತಲೆಗೂ ಕೂಡ ಪೆಟ್ಟಾಗಿದೆ. ಈ ಮನೆಯ ಒಳಭಾಗದಲ್ಲಿ ಏನಿದೆ ರಕ್ತ ಸೋರಿಕೆ ಅದೆಲ್ಲವೂ ಕೂಡ ಅದೇ ಯುವಕನದ್ದು. ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದಾವೆ. ಜೊತೆಗೆ ಈ ಅಜ್ಜಿ ಕೂಡ ಇದೇ ಮನೆಯ ಒಳಭಾಗದಲ್ಲಿದ್ದರು. ಅಜ್ಜಿಯ ತಲೆಗೂ ಕೂಡ ಒಂದಿಷ್ಟು ಗಾಯಗಳಾಗಿದ್ದಾವೆ. ಬಹುಶಃ ಅವ್ರಿಗೂ ಕೂಡ ಮಾತನಾಡಲಿಕ್ಕೆ ಆಗದಂತಹ ಸ್ಥಿತಿ ಇದೆ. ಅಮ್ಮ, ಏನಾಯಿತು, ಎಷ್ಟೊತ್ತಿಗೆ? 8:30 ಕಣ್ಣಣ್ಣ. 8:30ಗೆ ನಮ್ಮ ಹುಡುಗನ ಬಿಟ್ಟು ಬಂತು. ಉಂಡು ನಾನು ಕೆಲಸಕ್ಕೆ ಹೋಗ್ಬೇಕು ಅಂತಂದು ಹೋಗ್ತಿತ್ತು. ಉಣ್ಣಪ್ಪ ಅಂತಂದೆ. ಗಂಗದಾಗ ಇಟ್ಕೊಂಡು ಉಂಡುದ್ದ. ನಾನು ಈ ಮಂಚದ ಮೇಲೆ ಕೊನೆಯಲ್ಲಿ ಕುಂತಿದ್ರೆ ಇದು ತಡೆದು ಹೋತು. ಆ ಹುಡುಗ ಹೊಡೆದದ್ದು ಬಿದ್ದುಬಿಟ್ಟ. ನಮ್ಮ ಪಿಳ್ಳಿದ್ಲು, ನೀರು ಕೊಟ್ಟಳು ಕುಡಿ. ಒಂಬತ್ತಿಗೆ ರಕ್ತ ಎಲ್ಲ ಮುಗಿಸೋಗ್ಬಿಡ್ತು. ಅರವಿಂದ್, ಮತ್ತೊಂದು ಭಾಗ ಈ ಭಾಗದಲ್ಲಿ ಕೂಡ ತೋರಿಸ್ತೀನಿ. ಸುಮಾರು 7 ಮನೆಗಳಿಗೆ ಹಾನಿಯಾಗಿದೆ. ಅಕ್ಕಪಕ್ಕದ ಮನೆಗಳಿವೆಲ್ಲವೂ ಕೂಡ, ಇಲ್ಲೆಲ್ಲವೂ ಕೂಡ ವಿಂಡೋ ಗ್ಲಾಸ್ಗಳು, ಜೊತೆಗೆ ಆ ಒಂದು ಕಟ್ಟಿಗೆಯ ವಿಂಡೋಗಳೇನಿದ್ದಾವೆ ಅದೆಲ್ಲವೂ ಕೂಡ ಪೀಸ್ ಆಗಿ ಬಿದ್ದಿದೆ.
ಆ ಡೋರ್ಗಳಂತೂ ಕಂಪ್ಲೀಟ್ ಆಗಿ ಕೆಳಗೆ ಬೀಳುವಂತಹ ಸ್ಥಿತಿಗೆ ಬಂದಿದ್ದಾವೆ. ಈ ಮೂಲಕವಾಗಿ ಅದರ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಅದರ ಜೊತೆಗೆ ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಜೊತೆ ಸ್ಥಳೀಯರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಇದೇ ಭಾಗದಲ್ಲೇ ಇದ್ರು. ಏನಾಯ್ತು ಅಂತ ತಿಳಿದುಕೊಳ್ಳೋಕೆ ಆಗ್ಲಿಲ್ಲ. ಅಮ್ಮ, ಹೇಗಿತ್ತು ಆ ಸಿಚುವೇಶನ್? ಎಷ್ಟು ಜನರಿಗೆ ಸೀರಿಯಸ್ ಆಗಿದೆ ಸರ್? ಒಂದು ಹೇಳಿ ಹೇಳಿ ಮೇಡಮ್. ನಮ್ದು ಆಗಿದೆ ಅಣ್ಣ. ಅಲ್ಲ, ಈಗ ಇಲ್ಲಿ ಎಷ್ಟು ಜನರು ತುಂಬಾ ಸೀರಿಯಸ್ ಆಗಿದೆ ಅದು ನಮಗೆ ಗೊತ್ತಿಲ್ಲ ಅಣ್ಣ. ಅದು ಓಕೆ, ಜಸ್ಟ್ ನಮಗೆ ಗೊತ್ತಿರ್ತಾರೆ ಒಂದು 7-8 ಜನ ಸೀರಿಯಸ್ ಅಂತ ಹೇಳಿದ್ದಾರೆ. ಬಟ್ ಅದು ಇನ್ನ ಕೌಂಟಿಂಗ್ ನಮ್ಗೆ ಸರಿಗೆ ಸಿಕ್ಕಿಲ್ಲ. ಅದು ಓಕೆ, ಓವರ್ ಟು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರಕಾಶ್, ಧನ್ಯವಾದ. ಒಟ್ಟಿನಲ್ಲಿ ಇನ್ಸಿಡೆಂಟ್, ಈ ಥರ ದುರ್ಘಟನೆಗಳು ಅಪಾಯ ಆಗುತ್ತೆ ಅಂತ ಗೊತ್ತಾದಾಗಲೇ ಎಚ್ಚೆತ್ಕೋಬೇಕಾಗಿತ್ತು. ಸ್ಮೆಲ್ ಬರ್ತಾ ಇತ್ತು ಅಂತ ಹೇಳ್ತಿದ್ದಾರೆ, ಇವರು ಎಚ್ಚೆತ್ಕೊಂಡಿಲ್ಲ, ಹಾಗಾಗಿ ದುರ್ಘಟನೆ ಸಂಭವಿಸಿದೆ.